ದೇವನಹಳ್ಳಿಯಲ್ಲಿ ಭೀಕರ ಅಪಘಾತದಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದ ಒಬ್ಬೊಬ್ಬರದ್ದು ಕೂಡ ಒಂದೊಂದು ದುರಂತ ಕಥೆ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಘನಘೋರ ಕತೆ ಇದೆ. 6 ಮಂದಿ ಕಾರ್ನಲ್ಲಿದ್ದವರು, ಓರ್ವ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಮೃತ ಬೈಕ್ ಸವಾರ 23 ವರ್ಷದ ಗಗನ್ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದ. ದೇವನಹಳ್ಳಿಯ ದೇವನಾಯಕನಹಳ್ಳಿ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಸಾವನ್ನಪ್ಪಿದ ಇನ್ನುಳಿದ 6 ಸ್ನೇಹಿತರು ಔಟಿಂಗ್ ಅಂತ ಹೋಗಿದ್ರು. 6 ಮಂದಿ ಪೈಕಿ 2 ಗುರುತು ಪತ್ತೆಯಾಗಿದೆ. ಇನ್ನುಳಿದವರ ಪತ್ತೆಗೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅಣ್ಣ ಅಣ್ಣ ಹೋಗ್ರಣ ಆ ಕಡೆ ಹೋಗ್ರಣ ಬೇರೆಯವ್ರು ಹೋಗ್ರಪ್ಪ ಆ ಕಡೆ ಗಾಡಿ ಅಣ್ಣ ಅಣ್ಣ ಹೋಗ್ರಣ ಆ ಕಡೆ ಹೋಗ್ರಣ ಬೇರೆಯವ್ರು ಹೋಗ್ರಪ್ಪ ಆ ಕಡೆ ಗಾಡಿ ಅಣ್ಣ ಅಣ್ಣ ಹೋಗ್ರಣ ಆ ಕಡೆ ಹೋಗ್ರಣ ಬೇರೆಯವ್ರು ಹೋಗ್ರಪ್ಪ ಆ ಕಡೆ ಗಾಡಿ ಇದಣ್ಣ ಅಣ್ಣ ಅಣ್ಣ ಹೋಗ್ರಣ ಆ ಕಡೆ ಹೋಗ್ರಣ ಬೇರೆಯವ್ರು ಹೋಗ್ರಪ್ಪ ಆ ಕಡೆ ಇದಣ್ಣ ನಮ್ಮ ಪ್ರತಿನಿಧಿ ರಾಮಾಂಜಿ ದೇವನಹಳ್ಳಿ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಮಾಂಜಿ, ಬೆಳಗ್ಗೆನೆ ದೇವನಹಳ್ಳಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಬಗ್ಗೆ ಡೀಟೇಲ್ಸ್ ನೀಡಬಹುದಾ? ಈ ದಾಬಸ್ಪೇಟೆ ಮತ್ತೆ ಹೊಸಕೋಟೆ ಈ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳಗ್ಗೆ ಸರಣಿ ಅಪಘಾತ ಸಂಭವಿಸಿದೆ. ಒಂದು ಕ್ಯಾಂಟರ್ ಮತ್ತೆ ಬೈಕ್ ಮತ್ತೆ ಒಂದು ಕಾರಿನ ನಡುವೆ 2 ಕಾರಿನ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಅದರಲ್ಲಿ ಒಂದು ಕಾರ್ನಲ್ಲಿದ್ದಂತ XUV 700 ಒಂದು ಕಾರ್ನಲ್ಲಿದ್ದಂತ 6 ಜನ, ಒಂದೇ ಕಾರ್ನಲ್ಲಿದ್ದ 6 ಜನ ಏನಂತಂದ್ರೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಬೈಕ್ ಸವಾರ ಸಹ ಇಲ್ಲಿ ಅಪಘಾತ ಉಂಟಾಗಿದೆ. ಆ ಬೈಕ್ ಸವಾರ ಸಹ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆ ಬೈಕ್ ಸವಾರ ಈಗ ಮೃತದೇಹ ಪತ್ತೆ ಆಗಿದೆ. ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿ ಗ್ರಾಮದ ಗಗನ್ 24 ವರ್ಷದ ಒಂದು ಗಗನ್ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಕಾರ್ನಲ್ಲಿದ್ದಂತ ಇಬ್ಬರ ಒಂದು ಮೃತದೇಹ ಈಗಾಗಲೇ ಪತ್ತೆ ಆಗಿದೆ. ಅಶ್ವಿನ್ ಮತ್ತು ಕರಣ್ ಅಲಿ ಎಂಬ 2 ಮೃತದೇಹ ಪತ್ತೆಯಾಗಿದೆ. ಇನ್ನು 4 ಮೃತದೇಹ ಪತ್ತೆ ಕಾರ್ಯ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಇವರು ಏನಂತಂದ್ರೆ ಮೂಲತಃ ಕೇರಳದವರಾಗಿದ್ದು ಬೆಂಗಳೂರಿನ ಕೊತ್ನೂರು ಬಳಿ ಇವರು ವಾಸವಾಗಿರ್ತಾರೆ. ಇದಂತ ಒಂದು ಲಾಂಗ್ ಡ್ರೈವ್ ಒಂದೇ ಕಾರ್ನಲ್ಲಿ ಫ್ರೆಂಡ್ಸ್ ಒಂದು ಲಾಂಗ್ ಡ್ರೈವ್ ಹೋಗಿರುವಂತ ಸಂಖ್ಯೆ ವ್ಯಕ್ತ ಆಗ್ತದೆ. ಲಾಂಗ್ ಡ್ರೈವ್ ಹೋದಂತ ಸಂದರ್ಭದಲ್ಲಿ ಅತಿ ವೇಗದ ಕಾರಣ ಈ ಒಂದು ಅಪಘಾತ ಸಂಭವಿಸಿದೆ. ಇನ್ನು ಕ್ಯಾಂಟರ್ ಸಹ ಮುಚ್ಚಿ ಬಿದ್ದು ಅಲ್ಲಿ ಕ್ಯಾಂಟರ್ನ ಡ್ರೈವರ್ಗೂ ಸಹ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಏನಂತಂದ್ರೆ ಪದೇ ಆ ಒಂದು ಸ್ಥಳದಲ್ಲಿ ಆಕ್ಸಿಡೆಂಟ್ಗಳು ಅತಿ ಹೆಚ್ಚಾಗ್ತಾ ಇದೆ. ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಸಾಕಷ್ಟು ಬೇಕಾಗಿದೆ ಅಂತ ಸಾರ್ವಜನಿಕರು ಸಹ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಕೇಂದ್ರ ವಲಯದ IGP ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ SP ಸಹ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಈಗ ಸದ್ಯಕ್ಕೆ ಮೃತದೇಹಗಳನ್ನ ಹೊಸಕೋಟೆ ನಗರದ MVG ಹಾಸ್ಪಿಟಲ್ಗೆ ರವಾನೆ ಮಾಡಿದ್ದಾರೆ.
ಅಲ್ಲೇನಂತಂದ್ರೆ ಕುಟುಂಬ ಸ್ವಲ್ಪ ಬಂದೀಗ ಅವರು ಆಕ್ರಂದನ ಮುಟ್ಟಿದೆ ಅಂತಾನೆ ಹೇಳ್ಬೋದು ಸಿಂಧೂರ. ಓಕೆ, ಥ್ಯಾಂಕ್ ಯು ರಾಮಾಂಜಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಸ್ನೇಹಿತರೆಲ್ಲರೂ ಔಟಿಂಗ್ ಅಂತ ಹೋಗಿ ಬರ್ತಾ ಇದ್ರು, ಆದರೆ ಅದು ಸಾವಿನ ಔಟಿಂಗ್ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. 2 ಕಾರ್, ಬೈಕ್ ಮತ್ತು ಟ್ಯಾಂಕರ್ ಸರಣಿ ಅಪಘಾತಕ್ಕೆ 7 ಮಂದಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಆ ಕಾರ್ ಯಾವ ಥರ ನಜ್ಗುಜ್ಜಾಗೋಗಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇನ್ನು ನೈಟ್ ಶಿಫ್ಟ್ ಅನ್ನ ಮುಗಿಸ್ಕೊಂಡು ಬರ್ತಾ ಇದ್ದಂಥ ಒಬ್ಬ ಬೈಕ್ ಸವಾರ 22ರಿಂದ 23 ವರ್ಷದ ಗಗನ್ ಕೂಡ ಸಾವನ್ನಪ್ಪಿದ್ದಾರೆ. ನೈಟ್ ರೌಂಡ್ಸ್ ಹೋಗಿದ್ದ ಫ್ರೆಂಡ್ಸ್ ವಾಪಸ್ ಬರುವಾಗ ಈ ದುರಂತ ಸಂಭವಿಸಿದೆ. ನೈಟ್ ಔಟಿಂಗ್ ಹೋದವರ ಬೆನ್ನಟ್ಟಿ ಜವರಾಯನೇ ಔಟಿಂಗ್ ಬಂದಂಗಾಯ್ತು. ಅಶ್ವಿನ್ ನಾಯರ್, ಭರತ್, ಈತನ್, ಅರ್ಹನ್, ಅಯಾನ್ ಅಲಿ ಕಾರ್ನಲ್ಲಿದ್ದ 6 ಸ್ನೇಹಿತರು ಮತ್ತು ಒಬ್ಬ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ನೈಟ್ ರೌಂಡ್ಸ್ ಹೋಗಿದ್ದ ಫ್ರೆಂಡ್ಸ್ ವಾಪಸ್ ಬರುವಾಗ ಈ ದುರಂತ ನಡೆದಿರೋದು. ನಮ್ಮ ಜೊತೆಗೆ ಮೃತ ಗಗನ್ ಸಂಬಂಧಿ ಮಂಜುನಾಥ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಮಸ್ತೆ. ನಮಸ್ತೆ ಮೇಡಮ್. ಮೊದಲನೇದಾಗಿ ಕುಟುಂಬಕ್ಕೆ ದೇವರು ದುಃಖವನ್ನ ಭರಿಸುವಂತಹ ಶಕ್ತಿ ಕೊಡ್ಲಿ ಮಂಜುನಾಥ್. ಯಾಕಂದ್ರೆ ಗಗನ್ನ ಸಾವಿದೆಯಲ್ಲ, ಇದು ಎಲ್ರಿಗೂ ಕೂಡ ದುಃಖ ತಂದಿದೆ. ಎದೆ ಹತ್ರಕ್ಕೆ ಬೆಳೆದಂತಹ ಮಗನನ್ನ ಕಳ್ಕೊಂಡು ಪೋಷಕರು ಕೂಡ ಎಷ್ಟು ಕಣ್ಣೀರು ಹಾಕ್ತಿರ್ತಾರೆ. ಈ ಘಟನೆ ಬಗ್ಗೆ ಹೇಳೋದಾದ್ರೆ ಮಂಜುನಾಥ್. ಘಟನೆ ಹೇಳ್ಬೇಕಂದ್ರೆ ಗಗನ್ ಅಂತ ಅವರು ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ಈ ತರ ಘಟನೆ ಆಗಿದೆ ಮೇಡಮ್. ಅವರು ಈ ಪಿಲ್ಗುಂಪೆ ಅಂತ ಇದೆ, ಚೊಕ್ಕಲ್ಲಿ ಕೈಗಾರಿಕಾ ಪ್ರದೇಶ ಅಂತ ಹೊಸಕೋಟೆ ಹತ್ರ. ಅಲ್ಲಿ ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ನೈಟ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಬರ್ಬೇಕಾದ್ರೆ ಆ SSTR ರೋಡ್ ಅಲ್ಲಿ ಈ ತರ ಘಟನೆ ಆಗಿದೆ ಮೇಡಮ್. ಆಕ್ಚುಲಿ ಅವ್ರು ಬರ್ಬೇಕಾದ್ರೆ ಆ SSTR ರೋಡ್ಗೆ ಅಟ್ಯಾಚ್ ಆಗಿದ ತಕ್ಷಣನೇ ಯಾವ್ದೋ ಒಂದು XUV ಕಾರ್ ಬಂದು ಯಾವ್ದೋ RV ಕಾಲೇಜ್ ಅಂತ ಮಾಹಿತಿ ಬಂದಿದೆ. 6 ಜನ ಹುಡುಗರಿದ್ರಂತೆ ಅದ್ರಲ್ಲಿ. ಅವ್ರೆಲ್ಲ ಹೋಗ್ಬೇಕಾದ್ರೆ ಅತಿಯಾದ ಒಂದು ವೇಗದಿಂದ ಬಂದು ಇವ್ರಿಗೆ ಹೊಡೆದಿರೋದು. ಇವ್ರು ಹೋಗಿ ಅಲ್ಲಿ ಬಿದ್ಮೇಲೆ ಆಮೇಲೆ ಇವ್ರು ಬ್ಯಾಲೆನ್ಸ್ ತಪ್ಪಿ ಮತ್ತೆ ಹೋಗಿ ಕ್ಯಾಂಟ್ರ್ ಗುದ್ದಿ ಕ್ಯಾಂಟ್ರ್ ಇಂದ ಮತ್ತೆ ಬ್ರೀಜಾ ಗಾಡಿಗೆ ಒಂದು ಸರಣಿ ಅಪಘಾತಗಳಾಗಿದೆ ಮೇಡಮ್ ಅಲ್ಲಿ. 6 ಮಂದಿನೂ ಸಾವನ್ನಪ್ಪಿದ್ದಾರೆ. ಕಾರ್ನಲ್ಲಿದ್ದ 6 ಮಂದಿನೂ ಸಾವನ್ನಪ್ಪಿದ್ದಾರೆ ಮಂಜುನಾಥ್. ಹೌದೌದು, ಕಾರಲ್ಲಿ ಇರೋರು 6 ಜನ ಮತ್ತೆ ಬೈಕಲ್ಲಿ ಇರ್ತಕ್ಕಂಥ ಈ ಗಗನ್ ಅನ್ನೋ ಒಂದು ಹುಡುಗ 6 ಜನ, 6 + 1 7 ಜನನು ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾರೆ ಮೇಡಮ್. ಅಂದ್ರೆ ಅವರು ನೈಟ್ ಶಿಫ್ಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ದ, ಹೇಗೆ ಏನ್ ಕೆಲಸ ಮಾಡ್ತಾ ಇದ್ರು? ಪ್ರತಿದಿನ ಅಷ್ಟೊತ್ತಿಗೆ ಬರ್ತಾ ಇದ್ರು? ಅವ್ರಿಗೆ 1 ವೀಕ್ ಒಂದೊಂದು ಶಿಫ್ಟ್ ಇರುತ್ತೆ. ಜನರಲ್ ಶಿಫ್ಟ್ ಇರುತ್ತೆ, ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್ ಅಂತ ಇರುತ್ತೆ. ಓಕೆ. ನಿನ್ನೆ ನೈಟ್ ಶಿಫ್ಟ್ ಇರೋದ್ರಿಂದ ನೈಟ್ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಬರ್ಬೇಕಾದ್ರೆ ಗಗನ್ ಒಬ್ರೇ ಮಗ ಇದ್ದಿದ್ದು, ತಾಯಿಗೆ ಕಣ್ಣು ಕಾಣಿಸಲ್ಲ, ಅಂದ್ರೆ ದೃಷ್ಟಿ ಸಮಸ್ಯೆ ಇದೆ ಅನ್ನೋದು ವಿಚಾರ ಕೂಡ ಗೊತ್ತಾಯ್ತು ಮಂಜುನಾಥ್. ಹೌದು ಮೇಡಮ್, ಕುಟುಂಬಕ್ಕೆ ಗಗನ್ ಅವರೇ ಆಧಾರವಾಗಿತ್ತು ಅಂತ ಕೂಡ ಗೊತ್ತಾಯ್ತು. ಹೌದು, ಅವ್ರ ತಾಯಿಯವ್ರಿಗೆ ಪಾಪ ಕಣ್ ಕಾಣಲ್ಲ, ಅಂತದ್ರಲ್ಲಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಒಂದು ಎಜುಕೇಶನ್ ನ ಕೊಡ್ಸಿ ಅವ್ರನ್ನೇನ್ ನಮ್ಮ ಮಕ್ಕಳು ನಮ್ಗೆ ಆಸರೆ ಆಗ್ತಾರೆ ಅಂತ ಅನ್ನೋ ಒಂದು ಟೈಮಲ್ಲಿ ಪಾಪ ಈ ತರ ಆಗಿದೆ. ಈಗ ಪೋಷಕರ ಪರಿಸ್ಥಿತಿ ಹೇಗಿದೆ ಮಂಜುನಾಥ್? ತುಂಬಾ ಚಿಂತಾಜನಕವಾಗಿದೆ, ತುಂಬಾ ಕಷ್ಟಕರವಾಗಿದೆ ಮೇಡಮ್. ನಾವೇ ಹೇಳೋದಕ್ಕೆ ಇಷ್ಟು ಇದು ಮಾಡ್ತಾ ಇದೀವಿ ಅಂದ್ರೆ ಇನ್ನು ಅವ್ರ ಪರಿಸ್ಥಿತಿ ಯಾವ ತರ ಇರುತ್ತೆ ನೀವೇ ಯೋಚನೆ ಮಾಡ್ಕೊಳ್ಳಿ. ನೀವ್ ಏನಾಗ್ಬೇಕು ಮಂಜುನಾಥ್ ಅವ್ರೆ ಗಗನ್ ಅವ್ರಿಗೆ? 1 ವರ್ಷ ಮಾವ ಆಗ್ಬೇಕು. ಓಕೆ, ಬಹಳ ನೋವಾಗತ್ತೆ ನಮಗೂ. ಯಾಕೆಂದ್ರೆ ಇದ್ದೊಬ್ಬ ಮಗನನ್ನ ಕಳ್ಕೊಂಡು ಪಾಪ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿ ಪರಿಸ್ಥಿತಿ, ಅವ್ರ ಪೋಷಕರ ಪರಿಸ್ಥಿತಿ ಹೇಗಿರ್ಬಹುದು ಅಂತ ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೌದು ಮೇಡಮ್. ಧನ್ಯವಾದ ಮಂಜುನಾಥ್. ನಾವು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ.